ಇವತ್ತು ಚರ್ಚೆ ಮಾಡುವಂತ ಮೂಲ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನ ಕಾಪಾಡೋದು, ರಕ್ಷಣೆ ಮಾಡೋದು. ಅದು ದೌರ್ಜನ್ಯ ಇರ್ಬೋದು, ಸಬಲೀಕರಣ ಇರ್ಬೋದು, ಶಿಕ್ಷಣ ಇರ್ಬೋದು. ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು, ಅಥವಾ ವರ್ಬಲ್ಲು ಇರ್ಬೋದು, ಅಥವಾ ಅಸಾಲ್ಟ್ಸ್ ಇರ್ಬೋದು. ಕನ್ನಡ ಚಿತ್ರರಂಗ ಆ ತರದ ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು. ಇವತ್ತು ಮಾಡ್ತೀನಿ ಮೇಡಮ್, ಯಾಕಂದ್ರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಇದೆ, ಆದೇಶನೇ ಇದೆ. ಇದ್ರ ವಿರುದ್ಧ ನಾವು ಯಾರು ಮಾಡುವಂತ ಕೆಲಸವನ್ನ ಯಾವ ತರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂತ ದೃಷ್ಟಿಯಲ್ಲಿ ನೋಡಿ. ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಣು ಮಕ್ಕಳು ಬರಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು, ಹೋಗಮ್ಮ ಮಾಡು. ಆ ತರ ಒಂದು ಚಲನಚಿತ್ರ ರಂಗ ಇದು ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ. ಯಾಕೆಂದ್ರೆ ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, IAS. ಬಹಳ ರೇರು ಸರ್, ನೀವು ನಟನೆಗೆ ಹೋಗಿ ಅಂತ ತಂದೆ ತಾಯಿ ಮನಸ್ಸಲ್ಲಿ ಇರುತ್ತೆ. ಅಯ್ಯೋ ಬಹಳ ಕಷ್ಟ ಅಂತ. ಯಾಕೆ? ಒಂದು ಹೆಣ್ಣು ಮಗಳು ಸುರಕ್ಷಿತವಾಗಿರ್ತಾಳ? ಎಲ್ಲಾ ಪೇರೆಂಟ್ಸು ಅದೇ ಯೋಚನೆ ಮಾಡೋದು. ಆಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ. ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ, ಅದು ಚಿತ್ರರಂಗನೇ ಅಂತಲ್ಲ, ಎಲ್ಲಾ ರಂಗಗಳಲ್ಲೂ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂತದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ, ಇನ್ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮ್ಗೆ ಕಳಿಸ್ತಾರೆ. ಎರಡನೇದು, ಇವತ್ತು ಮೀಟಿಂಗ್ಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ. ನಾವು ಹೇಳಿದ್ವಿ, ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು, ಟೈಮ್ ಇರ್ಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ, ಶೂಟಿಂಗ್ ಇರುತ್ತೆ, ಮತ್ತೆ ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು. ಇವತ್ತು ನಂಗೆ ಹುಷಾರಿರ್ಲಿಲ್ಲ, ಆದ್ರೂ ಸಹ ನಾನ್ ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಸಿಗೋದೇ ಕಷ್ಟ. ಅಂತದ್ರಲ್ಲಿ ನಾವೇನೋ ಒಂದ್ ನೆಪ ಹೇಳ್ಬಿಟ್ಟು ಬರೋದ್ ಬೇಡ, ನಾವು ಬರಬೇಕು. ಯಾಕಂದ್ರೆ ನಮ್ಮ ನಟಿಯರಿಗೆ, ಅಂದ್ರೆ ಬರೀ ನಟಿಯರು ಅಂತಿರಲ್ಲ, ಒಂದ್ ಲಿಸ್ಟೇ ಇದೆ, ಅದು ನೀವು ತಗೋಬಹುದು. ಯಾಕಂದ್ರೆ ಓದಕ್ ಟೈಮ್ ಆಗುತ್ತೆ. ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು, ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು, ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು, ಇದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು, ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳು ಇರ್ಬೋದು, ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಸೊ ನಾವ್ ಹೇಳೋದು, ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ, ಇಲ್ಲೊಂದು ಕಮಿಟಿ ಆದಾಗ, ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು. ಇದು ತಾಯಿ ಸಂಸ್ಥೆ, ನಾನು ತಾಯಿ ಹತ್ರ ಹೇಳ್ಕೊಳ್ತಾರೆ. ಕಮಿಟಿನೂ ಯಾರ್ಯಾರು ಇರ್ಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ. ಅದ್ರ ವಿರುದ್ಧ ನಾವೇನು ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಕಮಿಟಿ ಹೆಂಗಿರ್ಬೇಕು, ICC ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರ್ಬೇಕು ಅನ್ನೋದು ಸಹ ಕಾನೂನಿದೆ. ಅದೇ ತರ ಕಮಿಟಿಯನ್ನ ರಚನೆ ಮಾಡ್ಲಿಕ್ಕೆ ನಾವು ಹೇಳಿದೀವಿ. ಎರಡನೇದು, ಇಷ್ಟು ಜನರನ್ನ ಇನ್ನೊಂದ್ಸಲ ನೋಡಿ, ಇದು ಅವರ ಒಂದು ಫ್ಯಾಮಿಲಿ. ಇದು ಮುಂದಿನ ಸಭೆಯಲ್ಲಿ ಬರೀ 10-12 ಜನ ಮಹಿಳೆಯರಲ್ಲ, ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ, ಎಲ್ಲರನ್ನೂ ಕರೆದು ಬಹಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನ ಮಾಡಿ, ಮತ್ತೆ ಅದ್ರ ಹೊರತಾಗಿ 17 ಪಾಯಿಂಟ್ಸ್ ಇದೆ. ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ ನಾವು ಕೊಡಬೇಕು. ನೋಡಿ, ಎಲ್ಲರೂ ಕೆಟ್ಟವರಲ್ಲ. ಕೆಟ್ಟವರು ಅಂದಾಗ ಇಲ್ದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರಕ್ ಸಾಧ್ಯ ಇಲ್ಲ. ಮೇಡಮ್, ಯಾರಾದ್ರೂ ನಿಮ್ಗೆ ಸೆಕ್ಷುವಲಿ ಹರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದಾರ ಅಂತ ನೀವು ಕೇಳಿ, ನಾನು ಹೇಳಲ್ಲ. ಇದು ನಮ್ ನಾಡಿನ ಸಂಸ್ಕೃತಿ, ಏನು ಮಾಡಕ್ಕಾಗಲ್ಲ. ನಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟ್ ಇಂದಾನು. ಮಾತಾಡಂಗಿಲ್ಲ, ಮಾತಾಡಿದ್ರೆ ಗೌರವ ಹೋಯ್ತು. ಅಯ್ಯೋ ಅವಳ ಹಂಗ್ ಬಂದು ಹೇಳದ್ಲು, ಟಾರ್ಗೆಟ್ ಮಾಡ್ತಾರೆ. ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ, ಸರ್ ನಾವೊಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ. ಯಾಕಂದ್ರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಎಲ್ಲ ನಂಬರ್ಸ್ ನನಗೆ ಅಧ್ಯಕ್ಷರೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೇದಕ್ಕಾದ್ರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್. ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಬಂದಂತ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ, ಯಾವ್ಯಾವ್ದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವ್ದನ್ನ ರಚನೆ ಮಾಡಿ, ಒಂದು ಪಾಲಿಸಿ, ಒಂದು ಆಕ್ಟ್
ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಲಿ, ತಪ್ಪೇನು? ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ? ಇವತ್ತು ಈ ಒಂದು ಉದ್ಯೋಗ ಜಯಂತಿ ಆಗ್ಲಿ, ಕಲ್ಪನಾ ಆಗ್ಲಿ, ಮಂಜುಳಾ ಆಗ್ಲಿ, ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದೀವಿ ಮೇಡಮ್. ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ. ನಮ್ಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಅದೇನ್ ಬಹಳ ದೊಡ್ಡದ ಅಂತ ಹೇಳ್ತಾರೆ. ಈಗ ನಾನು ಬಂದು ಕುತ್ಕೊಂಡು 3 ಅವರ್ ಆಯ್ತು ಸರ್, 3 ಅವರ್ ಆಯ್ತು, ನನಗೂನು ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ. ನನಗೆ 2 ಮಕ್ಕಳಾಗಿದ್ದಾರೆ. ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು. ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲಾನು ಬೇಗ ಇದೆಲ್ಲ ಓಪನ್. ನಾನೊಬ್ಳು ಆಯೋಗದ ಅಧ್ಯಕ್ಷ, ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ. ನಾನ್ ಡಾಕ್ಟ್ರು ಸಹ. ಇದೆಲ್ಲ ಇರುತ್ತೆ, ಎದ್ದೋಳಕ್ಕಾಗಲ್ಲ. ಬಟ್ ಯಾರು ನನಗೆ ಹೋಗ್ಬೇಡ ಅಂತ ಹೇಳಲ್ಲ. ಬಟ್ ಆದ್ರೆ ನಾವು ಅಯ್ಯೋ ಎದ್ದು ಹೋದ್ರೆ ಏನ್ ಸಂದೇಶ ಹೋಗುತ್ತೆ? ನಾನು ಹೇಳೋದಿಷ್ಟೇ, ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಮಿನಿಮಮ್ ಅಮ್ಯುನಿಟೀಸ್ ಬೇಕಾಗುವಂತದನ್ನ ನೀವು ಕಲ್ಪಿಸಿಕೊಡ್ಬೇಕು. ಅಂತದ್ದು ಒಂದು 17 ಪಾಯಿಂಟ್ಸ್ ಇದಾವೆ. ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕೊಡ್ತಾ ಇದ್ದೀನಿ. ಕಾಲಾವಕಾಶ ಕೇಳಿದ್ದಾರೆ, ಅವರು ಅದನ್ನ ಮಾಡಿ ನಮ್ಗೆ ನಾವನ್ ಅಥಾರಿಟಿ, ಐ ವಿಲ್ ಸೆಂಡ್ ಇಟ್, ನಾನು ಕಳಿಸ್ತೇನೆ. ಅವ್ರು ಅದಕ್ಕೆಲ್ಲ ನಮ್ಗೆ ಉತ್ತರವನ್ನ ಕೊಡಬೇಕು. ಅದಾದ ಮೇಲೆ ಕರೆಕ್ಟ್ ನೋಡಿ, ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ, ಅದು ಉದ್ಯಮವಾಗಬೇಕು ಅಂತ. ಉದ್ಯಮ ಆಗ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಆದ್ರೆ ಅದು ಚಾಲನೆಗೆ ಬಂದಿಲ್ಲ. ನಾನು ಅದ್ರ ಪರನೂ ಇದ್ದೀನಿ. ಯಾಕೆ ಅಂದ್ರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ. ನಾನ್ ಬರೀ ಮಹಿಳೆಯರ ಕನ್ಸನ್ನೆ. ಆ ಮಹಿಳೆಯರಿಗೆ ಒಳ್ಳೇದಾಗ್ಲಿ. ಹಂಗಿದ್ರೆ ಸರ್ ನಿಮ್ ಜೊತೆ ನಾನು ಹೋರಾಟಕ್ಕೂ ಸಿದ್ಧ. ಸರ್ಕಾರದ ಜೊತೆ ಇದಾದ ಮೇಲೆ ಕುತ್ಕೊಂಡು ಮಾತುಕತೆ ಮಾಡೋಣ. ಇಷ್ಟು ಇಲ್ಲಿನ ನಡೆದಿದ್ದು. ಮತ್ತೆ ನಿಮ್ಗೇನಾದ್ರು ಹೌದು ಪಾಸ್ಟ್ ಕಮಿಟಿ ಆಗ್ಲೇಬೇಕು, ನಾವು ಕೊಟ್ಟಿದ್ದೀವಿ. ಸಮಯ ಕೊಡೋಣ. ಸಮಯ ಕೊಟ್ಟು ನಾವು 15 ದಿವಸದೊಳಗೆ ಅವರು ನಮ್ಗೆ ಉತ್ತರವನ್ನ ಕೊಡಬೇಕು. ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂತ ಅಂಶಗಳು. ಮೇಡಮ್, ಈಗ ಕಮಿಟಿ ರಚನೆ ಆದ್ರೆ ಕಮಿಟಿ ರಚನೆ ಆದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ 3 ಹೆಸರು ಆಚೆ ಬಂದಿದೆ. ಇಲ್ಲೂ ಆಚೆ ಬರಬಹುದು ಅಂತ ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ. ಬರುತ್ತೆ, ಬರದೇನೂ ಇರ್ಬೋದು. ಬಟ್ ನಿಮ್ಗೆ ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ನಾವು ಒಂದು ಸರ್ವೆ ಮಾಡ್ತೀವಿ ಅಂತ, ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಗೊತ್ತಾಗಲ್ಲ, ಹೆಸರುನು ಗೊತ್ತಿರಲ್ಲ. ಬಟ್ ಎಲ್ಲ ನಂಬರ್ಸ್ ನನ್ಗೆ ಇವರೇ ಅಧ್ಯಕ್ಷರೇ ಕೊಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು? ಅಲ್ಲಿ ಸಮಸ್ಯೆಗಳೇನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ. ಅದನ್ನ ಎಲ್ಲ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡಿ, ತಪ್ಪೇನಿದೆ? ಒಂದ್ ನಿಮಿಷ. ಹೇಮಾ ವರದಿ ಅನುಸರಿಸಿ ಕಮಿಟಿ ಅವ್ರು 4 ವರ್ಷ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಅವರು ಚೀಫ್ ಮಿನಿಸ್ಟರ್ ಅದನ್ನ ತರಲಿಲ್ಲ. ಅದಕ್ಕೆ ಹೈಕೋರ್ಟ್ ಅವರಿಗೆ ಛೀಮಾರಿ ಹಾಕಿದೆ. ನಾನು ಹೇಳ್ತಾ ಇದ್ದೀನಿ, ಅಷ್ಟೆಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್. ನಮ್ಮ ಕೆಲಸವನ್ನ ಪ್ರಾರಂಭ ಮಾಡೋಣ. ಕಡೆಗೆ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಿನಿಮಾ ರಂಗನೂ ಸಹ ಎಲ್ಲರಿಗೂ, ಅಂದ್ರೆ ಒಂದು ಹೆಣ್ಣು ಮಗಳು ಆರಾಮಾಗಿ ಕೆಲಸ ಎಲ್ಲೋ ಒಂದೊಂದ್ ಕಡೆ ನಡೀತವೆ, ಅದಕ್ಕೆ ನಾವು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಎಲ್ಲರಿಗೂ ಭಯ ಇರುತ್ತೆ. ಇಲ್ಲಿ ಒಂದು ಕಮಿಟಿ ಇದೆ, ಇದಕ್ಕೆ ಉತ್ತರ ಕೊಡಬೇಕು, ಇದು ಬಹಳ ಸೀರಿಯಸ್, ಮತ್ತೆ ಇದಕ್ಕೆ ಪನಿಷ್ಮೆಂಟ್ ದೊಡ್ಡದಿದೆ. ಸೊ ಹಾಗಾಗಿ ಏನು ಪಾಶ್ ಕಮಿಟಿ ಅಂತ ಹೇಳ್ತಾ ಇದೀವಲ್ಲ, ಅದು ಮಹಿಳೆಯರ ಪರವಾಗಿ ಇರುವಂತ ಒಂದು ಕಮಿಟಿ. ಅದು ಸರ್ಕಾರದ ಗೆಜೆಟ್ಟೇ ಇದೆ. ಅದನ್ನ 10 ಜನಕ್ಕಿಂತ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು, ಮೇಡಮ್ ಒಂದೊಂದು ಕಾಸ್ಟ್ ಯೂನಿಟ್ ಅಲ್ಲಿ ಒಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ, 3 ಜನ ಇರ್ತಾರೆ, ಅವ್ರಿಗೆ ಹೆಂಗೆ ಅಂತ. ಎಲ್ರಿಗೂ ಒಂದೇ. 10 ಜನ ಮೇಲ್ಪಟ್ಟು ಅಂತಂದ್ರೆ ಅರ್ಥ ಏನಂದ್ರೆ 10 ಜನ ಒಳಗಿದ್ರು ಅದೇ ನಿಮ್ಗೆ ರೂಲ್ಸ್ ಇರುತ್ತೆ. 10 ಜನ ಮೇಲ್ಪಟ್ಟಿದ್ರು ಅದೇ ಕ್ರಮಗಳು, ಅದೇ ನ್ಯಾಯಾಲಯದ ಪನಿಷ್ಮೆಂಟು ಸಹ. ಸೊ ಹಾಗಾಗಿ ಆಮೇಲೆ ಎರಡನೇದು ನೋಡಿ, ಆಯೋಗ ಮೊದಲನೇ ಸರಿ ಬಂದಿದೆ. ಇಲ್ಲಿ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳು ಸಹ ಆಗಬೇಕು. ಇದು ತಾಯಿ ಸಂಸ್ಥೆ ಆಗ್ಲೇಬೇಕು. ಇದು ಸರ್ಕಾರದ ಆರ್ಡರ್ ಇದೆ. ಮಾಡಿದಾಗ ಅಂತದ್ ಯಾವ್ದಾದ್ರು ಕೇಸ್ಗಳು ಬಂದಾಗ